ಹಲೋ. ನಮಸ್ಕಾರ ಸರ್, ಹೇಗಿದ್ದೀರಾ? ಸಾರಿ, ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಸರ್, ಇಷ್ಟು ಬೇಗ ಮರ್ತ್ಬಿಟ್ರಾ? ಒಲೆ, ದುಡ್ಡು, ಎಸ್ಕೇಪು. ಹಲೋ, ಯಾಕೆ ಸರ್ ಏನು ಮಾತಾಡ್ತಿಲ್ಲ? ನೆನಪಾಗ್ಲಿಲ್ವಾ ನಿಮಗೆ? ನೋಡಿ, ನಾನು ನಿಮ್ಮನ್ನು ಹೇಗೆ ಮರೆಯೋಕ್ಕಾಗತ್ತೆ? ಒಂದು ಕಾಲದಲ್ಲಿ ನೀವು ನನಗೆ ತುಂಬ ಸಹಾಯ ಮಾಡಿದವರಲ್ವಾ, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಈಗೇನೋ ನನ್ನನ್ನು ಅಚಾನಕ್ಕಾಗಿ ಜ್ಞಾಪಿಸ್ಕೊಂಡ್ಬಿಟ್ಟಿದ್ದೀರಿ, ಯಾವುದೋ ಕಾರಣ ಇರಬೇಕಲ್ವಾ? ಏನು ಸರ್, ನನ್ನ ವಾಯ್ಸ್ ಕೇಳಿ ಕೋಪ ಮಾಡ್ಕೋತೀರಾ ಅಂತ ಅಂದ್ಕೊಂಡ್ರೆ ನಗನಗ್ತಾ ಮಾತಾಡ್ತಿದ್ದೀರಾ? ಅದು ನಾನು ನನ್ನ ಮಿಸ್ಸಸ್ ಇಬ್ಬರು ಅದು ಫಂಕ್ಷನ್ಗೆ ಅಂತ ಹೊರಟಿದ್ದೀವಿ, ಡ್ರೈವ್ ಮಾಡ್ತಾ ಇದ್ದೀನಿ. ಆಮೇಲೆ ಕಾಲ್ ಮಾಡಲಾ? ಇಲ್ಲ ಸರ್, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಗಾಡಿ ಸೈಡಿಗೆ ಹಾಕಿ ಮಾತಾಡಿ. ಒನ್ ಸೆಕೆಂಡ್. ಜಾನ್ವಿಯವರೇ, ರಿಯಲಿ ಸಾರಿ. ಅದು ಈ ಫೋನ್ ಕಾಲ್ ಅರ್ಜೆಂಟಾಗಿ ಅಟೆಂಡ್ ಮಾಡಬೇಕು. ಒಂದೇ ಒಂದು ನಿಮಿಷ ಬಂದೆ. ಹಾಂ, ಎ ಸಿ ಆನ್ ಮಾಡಿದ್ದೀನಿ. ಹಲೋ, ನನಗೆ ಮತ್ತೆ ಫೋನ್ ಮಾಡಬೇಡ ಅಂತ ಹೇಳಿದ್ದೆ ತಾನೆ, ಯಾಕೆ ಮಾಡ್ತಾ ಇದೆಯಾ? ಸರ್, ನಾನು ಫೋನ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋದು ಸರ್? ನನ್ನ ಗ್ರಹಚಾರನೋ ಅಥವಾ ನಿಮ್ಮ ಜೊತೆಗಿರೋ ಋಣ ಇನ್ನೂ ಮುಗಿದಿಲ್ವೋ ಗೊತ್ತಿಲ್ಲ. ಅದು ಅಲ್ಲದೆ ಇದೇನು ಶಾರ್ಟ್ ಮೂವಿ ಅಲ್ವಲ್ಲ ಸರ್, ಬೇಗ ಮುಗಿಸೋಕ್ಕೆ. ನಿಮ್ಮ ಹತ್ರ ಇನ್ನೂ ಒಂದು ಸ್ವಲ್ಪ ದುಡ್ಡು ತಗೊಳ್ಳೋಣ ಅಂತ. ಏನು ಆಟ ಆಡ್ತಿದ್ಯೇನೋ? ಸರ್, ಎಲ್ಲ ಆಟಕ್ಕೂ ಒಂದು ಫೈನಲ್ ಅಂತ ಇದ್ದೇ ಇರುತ್ತಲ್ವ ಸರ್, ಅದಕ್ಕೆ ಈ ಆಟನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ನನಗೆ ಒಂದು 50 ಲಕ್ಷ ಕೊಡಬೇಕಾಗತ್ತೆ. 50 ಲಕ್ಷನಾ? ಲೇ, ನಾನೇನು ಮನೇಲಿ ದುಡ್ಡಿನ ಗಿಡ ಬಿತ್ತಿದ್ದೀನಿ ಅಂತ ಅನ್ಕೊಂಡಿದ್ಯೇನೋ? ಏನು ಸರ್ ನೀವು ಮಿಡ್ಲ್ ಕ್ಲಾಸ್ ಅವ್ರ ಥರ ಮಾತಾಡ್ತಿದ್ದೀರಲ್ಲ, ನೀವು ಗಿಡ ನೆಡ್ಬೇಕಾ ಸರ್? ನೀವು ಕೈ ಇಟ್ಟಲ್ಲೆಲ್ಲ ದುಡ್ಡು ಸಿಗುತ್ತೆ. 50 ಲಕ್ಷ ನಿಮಗೆ ಜುಜುಬಿ ಅಲ್ವಾ ಸರ್? ಏಯ್, ನಾನು ಇವಾಗ ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನಾನು ವಾಪಸ್ ಬಂದು ನಿನಗೆ ಫೋನ್ ಮಾಡ್ತೀನಿ, ಓಕೆ? ಸರ್, ನೀವು ಫೋನ್ ಮಾಡಿದ್ರೆ ಈ ಫೋನ್ ಕನೆಕ್ಟ್ ಆಗಲ್ಲ. ನೀವೇನಾದರೂ ಕಾಲ್ ಕಟ್ ಮಾಡಿದ್ರೆ ನಾನು ಬೇರೆ ಥರ ಯೋಚನೆ ಮಾಡಬೇಕಾಗುತ್ತೆ. ನೋಡು, ನಿನಗಿನ್ನೂ ಜಯಂತಿನ ನಿಜವಾದ ಮುಖ ಕಂಡಿಲ್ಲ. ನೀವು ಯಾರು ಏನು ಅಂತ ಗೊತ್ತಾಗಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಟ್ರೈ ಮಾಡ್ತಿರೋದು. ನೀವೀಗ ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅಂದರೆ ನೀವು ಯಾರು ಏನು ಮಾಡಿದ್ದೀರಾ ಅನ್ನೋದು ಬಿಸಿ ಬಿಸಿ ಸುದ್ದಿ ಆಗುತ್ತೆ. ಅದು ಇಡೀ ರಾಜ್ಯ ಖುಷಿ ಪಡೋ ಸುದ್ದಿ ಆಗುತ್ತೆ. ಇದು ಯಾವುದು ಆಗಬಾರ್ದು ಅಂದರೆ ಅರ್ಧ ಗಂಟೆಯಲ್ಲಿ ಯೋಚನೆ ಮಾಡಿ ನನಗೆ ಹೇಳಿ. ನೋಡು, ಅದೆಲ್ಲ ಏನು ಬೇಡ. ಹಲೋ, ಹಲೋ. ಏನ್ರಿ ಆಯಿತು? ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಯಾರು ಕಾಲು? ಯಾರೂ ಇಲ್ಲ ಜಾನ್ವಿಯವರೇ, ಅಂದರೆ ಗೊತ್ತಿರೋರು. ಅವ್ರ ತಂದೆಗೆ ಹುಷಾರಿಲ್ವಂತೆ, ಸೀರಿಯಸ್ ಆಗಿದ್ದಾರೆ, ಬಂದು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾಯಿದ್ರು. ಫಂಕ್ಷನ್ಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರು, ಬಿಡಲಿಲ್ಲ ನೋಡಿ. ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ಬಂದೆ. ಹಾಗಿದ್ರೆ ನೀವು ಅಲ್ಲಿಗೆ ಹೋಗ್ಬೇಕಾ ಈಗ? ಇಲ್ಲ ಹಾಗೇನಿಲ್ಲ, ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಹೋಗಿ ಬರ್ತೀನಿ.